ಬೋವಿ ಜನಾಂಗದವರಿಗೆ ಪರಿಶಿಷ್ಟ ಜಾತಿ ಪ್ರಮಾಣ ಪತ್ರ ನೀಡಲು ನಿರಾಕರಿಸುತ್ತಿರುವ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲಾಡಳಿತದ ಧೋರಣೆಯ ಕುರಿತು ಸಾಮಾಜಿಕ ಕಾರ್ಯಕರ್ತ ಪವನ್ ಕುಮಾರ್ ಶಿರ್ವಾ ಖಂಡನೆ ವ್ಯಕ್ತಪಡಿಸಿದರು. ಕಾಪು ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಕರ್ನಾಟಕದ ಅವಿಭಾಜ್ಯ ಜಿಲ್ಲೆಯಾದ್ಯಂತ ಸರಿಸುಮಾರು 70,000ವರೆಗೆ ಬೋವಿ ಜನಾಂಗದವರಿದ್ದು, ಪರಿಶಿಷ್ಟ ಜಾತಿ ಪ್ರಮಾಣ ಪತ್ರ ನೀಡಲು ಹಿಂದೇಟು ಹಾಕ್ತಾ ಇರುವ ಸಲುವಾಗಿ ಶಾಲಾ ಕಾಲೇಜುಗಳಲ್ಲಿ ವ್ಯಾಸಂಗ ಮಾಡ್ತಾ ಇರುವ ಬೋವಿ ಜನಾಂಗದ ವಿದ್ಯಾರ್ಥಿಗಳು ಸರ್ಕಾರಿ ಸವಲತ್ತುಗಳಿಂದ ವಂಚಿತರಾಗುತ್ತಿದ್ದಾರೆ. ಪ್ರಸ್ತುತವಾಗಿ ತಂದೆ ಮತ್ತು ಮಕ್ಕಳ ಜಾತಿ ಪ್ರಮಾಣ ಪತ್ರದಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪ್ರವರ್ಗ 1 ಅಂತ ಪ್ರಮಾಣ ಪತ್ರ ನೀಡ್ತಾ ಇರೋದ್ರಿಂದ ಗೊಂದಲ ಸೃಷ್ಟಿಯಾಗಿದೆ ಎಂದರು. ಹೈಕೋರ್ಟ್ನಲ್ಲಿ ಆದೇಶವಿದ್ದರೂ ಉಡುಪಿ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬೋವಿ ಜಾತಿ ಪ್ರಮಾಣ ಪತ್ರ ನೀಡಲು ನಿರಾಕರಿಸ್ತಾ ಇರುವ ಜಿಲ್ಲಾಡಳಿತದ ವಿರುದ್ಧ ಸಮಸ್ಯೆ ಬಗೆಹರಿಯುವವರೆಗೂ ಅಹೋರಾತ್ರಿ ಪ್ರತಿಭಟನೆ ನಡೆಸಲಿದ್ದೇವೆ ಅಂತ ಪವನ್ ಕುಮಾರ್ ಶಿರ್ವಾ ತಿಳಿಸಿದರು. ನಿಮಗೆ ಸರಿಯಾದ ಜಾತಿಯ ನಮೂದನೆ ಮಾಡಲಿಕ್ಕೆ ಬರಲ್ಲ ಅಂತ ಹೇಳಿದ್ರೆ ನೀವು ಮುಂದೆ ಏನು ಸಮಾಜದ ಉದ್ಧಾರವನ್ನು ಮಾಡ್ತೀರಿ, ಅಧಿಕಾರಿಗಳ ನೇರ ಆರೋಪ ಮಾಡ್ತೀರಿ. ಯಾಕಂತ ಹೇಳಿದ್ರೆ ನೀವು ಮಾಡೋದು ದೊಡ್ಡ ಧೋರಣೆ, ಪೂರ್ವಾಗ್ರಹ ಪೀಡಿತ ಅಂತ ಹೇಳಿ ನೀವಲ್ಲ, ಜನರಿಗೆ ಎಲ್ಲರೂ ಹಿಂದಿಂದ ದ್ರೋಹ ಮಾಡ್ತೀರಿ, ಅವ್ರು ನೇರವಾಗಿ ದ್ರೋಹ ಮಾಡ್ತೀರಿ. ನೀವು ಒಂದು ತಂದೆ ಇಲ್ಲದೆ ಮಕ್ಕಳು ಹೇಗೆ ಬರ್ತಾರೆ? ತಂದೆ ಆದ ಮೇಲೆ ಆ ಮನೆಯಲ್ಲಿ ಯಜಮಾನರು ತಂದೆ ನೀವು ಕೊಟ್ಟ ಮೇಲೆ ಮಗುವಿಗೆ ಯಾವ ಜಾತಿ ಆಧಾರದಲ್ಲಿ ನೀವು ಪ್ರಮಾಣ ಅಂತ ಕೊಡ್ತೀರಿ? ತಂದೆಗೆ ಪರಿಶಿಷ್ಟ ಜಾತಿ ಕೊಟ್ಟಿದ್ದೀರಿ, ನೀವೇ ಕ್ರಿಯೇಟ್ ಮಾಡಿದ್ದಲ್ಲಿ ನಿಮ್ಗೆ ಯಾರೋ ಸೂಚನೆ ಕೊಟ್ಟಿದ್ದಾರಾ? ಇಲ್ಲ ಜಾತಿಯನ್ನು ಈ ಕರ್ನಾಟಕ ಇಡೀ ಕೇಂದ್ರದಲ್ಲಿ ನೀವೇ ಕ್ರಿಯೇಟ್ ಮಾಡಿದ್ದೀರಾ? ಯಾರಿಗೆ ಬಾಯಿಗೆ ಬಂದಾಗೆ ಕೊಡುದು, ಪ್ರವರ್ಗ ಕೊಟ್ಟವರಿಗೆ ಪರಿಶಿಷ್ಟ ಜಾತಿ ಕೊಡುದು ಅಂತ. ಮತ್ತೊಂದು ಎಲ್ಲಿ ಅಂತ ಹೇಳಿದ್ರೆ ಅಧಿಕಾರಿಗಳು ಈಗ ಮಕ್ಕಳು ಮೊನ್ನೆ ಒಳ್ಳೆ ಮಾರ್ಕ್ ತೆಗಿದ್ದಾರೆ, ಪರಿಶಿಷ್ಟ ಜಾತಿ ಅಂತ ಯಾರಿಗೆಲ್ಲ ಕೊಟ್ಟಿದ್ದಾರೆ ಅವ್ರು ಏನಾದ್ರು ಸೀಟ್ ಎಕ್ಸಾಮಿಗೆ ಅಂತ ಹೇಳಿ ಬರೀಲಿಕ್ಕೆ ಕಚೇರಿಗಳಿಗೆ ಹೋದ್ರೆ ಇತ್ತಿದ್ದಾಗೆ ಆಡಿ ನಂಬರ್ ಚೇಂಜ್ ಮಾಡಿಬಿಡ್ತಾರೆ. ಆಡಿ ನಂಬರ್ ಕೂಡ ಚೇಂಜ್ ಮಾಡ್ತಾರೆ, ಜಾತಿ ಪ್ರಮಾಣವನ್ನು ಚೇಂಜ್ ಮಾಡ್ತಾರೆ. ಈ ಅಧಿಕಾರವನ್ನು ಉಡುಪಿ ಜಿಲ್ಲಾಧಿಕಾರಿಗಳಿಗೆ, ತಹಸೀಲ್ದಾರಿಗೆ, ಮಂಗಳೂರು ಜಿಲ್ಲಾಧಿಕಾರಿಗೆ ಕೊಟ್ಟವ್ರು ಯಾರು? ಅಧಿಕಾರಿಗಳು ಜಿಲ್ಲಾಧಿಕಾರಿ ಆದ ಕೂಡಲೇ ಎಲ್ಲವೂ ನಡೀತದೆ ಅಂತ ಹೇಳಿ ಈ 70,000 ಜನರು ಈ ರೀತಿ ಕಷ್ಟಪಡುವ ಅಂತ ಹೇಳಿ ಅಧಿಕಾರಿಗಳು ಯಾಕೆ ಗಮನ ಹರಿಸುವುದಿಲ್ಲ? ರವಿರಾಜ್, ವಿ4 ನ್ಯೂಸ್, ಪಡುಬಿದ್ರೆ.